ಪಂಚಮಸಾಲಿ ಹೋರಾಟಕ್ಕಿಲ್ವ ಶಾಸಕ ಯತ್ನಾಳ್ ಅವರ ಸಾತು. ಸದನದಲ್ಲೂ ಕೂಡ ಸದ್ದಿಲ್ಲದೆ ಕುಳಿತ ಬಿಜೆಪಿಯ ಫೈರ್ ಬ್ರ್ಯಾಂಡ್. ಮೀಸಲಾತಿ ಹೋರಾಟ ಪ್ರಸ್ತಾಪವನ್ನ ಮಾಡದ ಶಾಸಕ ಯತ್ನಾಳ್ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲ. ವಿಜಯೇಂದ್ರ ನಾಯಕತ್ವ ಹಿಮ್ಮೆಟ್ಟಿಸಲಷ್ಟೇ ಹೋರಾಟಕ್ಕಿಳಿದಿದ್ರ. ಹಾಗಾದ್ರೆ ವಿಜಯೇಂದ್ರಗೆ ಹಿನ್ನಡೆ ತರೋದಕ್ಕೆ ಹೊರಟಿದ್ರಂತೆ ಯತ್ನಾಳ್. ಹೋರಾಟಗಾರರು ವಿಜಯೇಂದ್ರ ಪರ ನಿಂತಿದ್ದಕ್ಕೆ ಯತ್ನಾಳ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಲಾಭ ನಷ್ಟದ ಹೋರಾಟದಲ್ಲಿ ಸೋತ್ರ ಬಿಜೆಪಿ ಶಾಸಕ ಯತ್ನಾಳ್. ನೋಡಿ, ಶಾಸಕ ಯತ್ನಾಳ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಫೈರ್ ಬ್ರ್ಯಾಂಡ್ ಅಂತ. ಯಾವುದೇ ವಿಚಾರಗಳಾಗಿರ್ಬೋದು ನೇರವಾಗಿ ಖಡಕ್ ಆಗಿ ಮಾತನಾಡ್ತಾರೆ ಅಂತ. ಇಷ್ಟೆಲ್ಲ ಹೋರಾಟ ನಡೀತಾ ಇದೆ, ಲಾಠಿ ಚಾರ್ಜ್ ಆಗಿದೆ, ಆದರೆ ಯಾವ ವಿಚಾರದ ಬಗ್ಗೆ ಕೂಡ ಪ್ರಸ್ತಾಪ ಅನ್ನೋದೇ ಮಾಡ್ತಾ ಇಲ್ಲ. ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕೆ ಮಾತಾಡ್ತಾ ಇಲ್ಲ? ಮಾತನಾಡಬಹುದಿತ್ತಲ್ಲ. ಹಾಗಿದ್ರೆ ಪಂಚಮಸಾಲಿ ಹೋರಾಟಕ್ಕೆ ಅವರ ಬೆಂಬಲ ಇಲ್ವಾ, ಸಾಥ್ ಇಲ್ವಾ ಅನ್ನೋದು ಪ್ರಶ್ನೆ. ಅದೇ ಯತ್ನಾಳ್ ಅವರ ಮನಸ್ಸಿನ ಸ್ಥಿತಿ ಯಾವ ರೀತಿಯಾಗಿದೆ ಅಂದರೆ, ಓನ್ಲಿ ವಿಜಯೇಂದ್ರನನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಆ ವಿಚಾರದಲ್ಲಿ ಇರುವಂಥ ಆ್ಯಕ್ಟಿವ್ನೆಸ್ ಬೇರೆ ಇನ್ಯಾವುದೇ ವಿಚಾರದಲ್ಲಿ ತೋರಿಸ್ತಾ ಇಲ್ಲ ಅನ್ನೋದೊಂದು ಅಸಮಾಧಾನ ಕೂಡ ಹುಟ್ಕೊಳ್ತಾ ಇದೆ. ಪಂಚಮಸಾಲಿ ಹೋರಾಟದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ, ನಾಯಕರುಗಳು, ಮಠಾಧೀಶರು ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರೆಲ್ಲ ವಿಜಯೇಂದ್ರ ಅವರ ಪರವಾಗಿ ನಿಂತಿದ್ದಾರೆ, ವಿಜಯೇಂದ್ರ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಯತ್ನಾಳ್ ಈ ಹೋರಾಟಕ್ಕೂ ನನಗೂ ಸಂಬಂಧವೇ ಇಲ್ಲ, ಹೋರಾಟನಾದರೂ ಮಾಡಲಿ, ಲಾಠಿ ಚಾರ್ಜರು ಆಗಲಿ, ನಾನಂತೂ ಮಾತಾಡಲ್ಲ ಅಂತ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಎಷ್ಟೆಷ್ಟು ವಿಚಾರಗಳ ಬಗ್ಗೆ ನೇರವಾಗಿ ಮಾತನಾಡ್ತಾ ಇದ್ದಂಥ ಯತ್ನಾಳ್ ಅವರು ಇವತ್ತು ಕೇವಲ ರಾಜ್ಯಾಧ್ಯಕ್ಷರನ್ನು ಕೆಳಗಿಳಿಸುವ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿರೋದು ಅನೇಕರಿಗೆ ಬೇಸರ ಕೂಡ ತರಿಸಿದೆ. ಸದನದಲ್ಲಿ ಯಾರು ಮಾತನಾಡದೇ ಇದ್ರೂ ಯತ್ನಾಳ್ ಮಾತಾಡ್ತಾರೆ ಅನ್ನೋದೊಂದು ವಿಚಾರ ಇತ್ತು. ಆದರೆ ಸದನದಲ್ಲಿ ಇದ್ದು ಇಲ್ಲದಂತೆಯೇ ಸೈಲೆಂಟ್ ಆಗಿ ಕೂತಿದ್ದಾರೆ ಯತ್ನಾಳ್ ಅವರು. ಈ ಮುಖಾಂತರವಾಗಿ ಪಂಚಮಸಾಲಿ ಹೋರಾಟಕ್ಕೋ ನನಗೂ ಸಂಬಂಧ ಇಲ್ಲ ಅನ್ನುವಂಥ ಮೆಸೇಜನ್ನು ಅವರ ಸಮಾಜಕ್ಕೆ ಪಾಸ್ ಮಾಡಿದ್ದಾರಾ ಅನ್ನೋದು ಪ್ರಶ್ನೆ. ವಿಜಯೇಂದ್ರ ವಿಚಾರವಾಗಿ ಮಾತನಾಡುವಂಥ ಯತ್ನಾಳ್ ಅವರು ಈ ವಿಚಾರಗಳಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಅಂತ ಅನೇಕರು ಕೇಳ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಏನು ಅಂತಂದರೆ, ವಿಜಯೇಂದ್ರ ಪರವಾಗಿ ಯಾರ್ಯಾರು ಸಪೋರ್ಟ್ ಮಾಡ್ತಾರೋ, ವಿಜಯೇಂದ್ರ ಪರವಾಗಿ ಯಾರ್ಯಾರು ನಿಂತ್ಕೊಳ್ತಾರೋ ಅವರು ಯಾರನ್ನೂ ಕೂಡ ಯತ್ನಾಳ್ ಮಾತನಾಡಿಸ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಯತ್ನಾಳ್ ಅಂದರೆ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಳ್ತಾರೆ. ಯಾರು ಮಾತಾಡದೇ ಇದ್ರೂ ಇವ್ರು ಮಾತಾಡ್ತಾರೆ ಅನ್ನೋದೊಂದು ನಂಬಿಕೆ. ಬಟ್ ಯಾಕೋ ಪಂಚಮಸಾಲಿ ಹೋರಾಟದ ವಿಚಾರದ ಬಗ್ಗೆ ಉತ್ಸುಕತೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಕೇವಲ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸುವ ಹೋರಾಟಕ್ಕೆ ಮಾತ್ರ ಸೀಮಿತರಾದ್ರ. ಹಾಗಾದ್ರೆ ನೀತಿ ಯತ್ನಾಳ್ ಅವರ ನಡೆ ಏನು ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲಾಗಿ ಉಳಿದುಕೊಂಡಿದೆ. ಒಂದು ಕಡೆ ರಾಜಕೀಯವಾಗಿ ತಾವು ಮಾಡಿದಂತಹ ಪ್ಲಾನ್ ಅವರಿಗೆ ಉಲ್ಟಾ ಆಗುವಂತ ಸನ್ನಿವೇಶ ನಿರ್ಮಾಣ ಆಗ್ತಿದೆಯಾ ಅನ್ನುವಂತ ಮಾತು ಕೂಡ ಈಗ ಕೇಳಿ ಬರ್ತಾ ಇದೆ. ಅದಕ್ಕೆ ಸೂಕ್ತ ಉದಾಹರಣೆಯಾಗಿರುವುದು ಪಂಚಮಸಾಲಿ ಮೀಸಲು ಹೋರಾಟದ ವಿಚಾರ. ಹೋರಾಟದ ಆರಂಭದಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಆರ್ಭಟದಿಂದ ಮುನ್ನುಗ್ಗಿದಂತ ಯತ್ನಾಳ್ ಅವರು ಪೊಲೀಸ್ ಲಾಠಿ ಚಾರ್ಜ್ ಪ್ರಕರಣದ ಬಳಿಕ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚೇನು ಆಸಕ್ತಿ ವಹಿಸದೆ ಅವರು ಮುನ್ನಡೆತಾ ಇರುವುದು ಹಲವು ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಮಾಹಿತಿ ಮೂಲಗಳೊಂದರ ಪ್ರಕಾರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಹಿಮ್ಮೆಟ್ಟಿಸುವುದಕ್ಕೋಸ್ಕರ ಈ ಹೋರಾಟವನ್ನು ರೂಪಿಸುವುದರಲ್ಲಿ ಅವರು ಕೂಡ ಪ್ರಮುಖ ಪಾತ್ರ ವಹಿಸಿದ್ರು. ಇಡೀ ಸಮುದಾಯದ ಬೆಂಬಲದಿಂದ ಅವರು ಹಾಗೆ ಅವರ ಕುಟುಂಬ ರಾಜಕೀಯವಾಗಿ ಪ್ರಾಬಲ್ಯವನ್ನು ಪಡೆದಿತ್ತು. ಈಗ ಅದೇ ಸಮುದಾಯವನ್ನು ಮುಂದಿಟ್ಟುಕೊಂಡು ಅವರ ಬಲ ಕುಗ್ಗಿಸುವಂತ ಪ್ರಯತ್ನಕ್ಕೋಸ್ಕರ ಈ ಹೋರಾಟದಲ್ಲಿ ಅವರು ಕೂಡ ಭಾಗಿಯಾಗಿ ಸಮುದಾಯವನ್ನು ಸೆಳೆಯುವ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂತಹ ಮಾಹಿತಿ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಅವರು ಹೋರಾಟವನ್ನ ತೀವ್ರ ರೂಪದಲ್ಲಿ ಮುಂದುವರಿಸುವಂತಹ ಸೂಚನೆಯನ್ನ ಹಾಗೆ ಸಹಕಾರವನ್ನ ಕೊಟ್ಟಿದ್ರು. ಆದ್ರೆ ಯಾವಾಗ ಹೋರಾಟದ ಸ್ಥಳಕ್ಕೆ ವಿಜೇಂದ್ರ ಅವರು ತೆರಳಿ ಅಲ್ಲಿ ಹೋರಾಟ ಜಾಗದಲ್ಲಿ ಹೋರಾಟಗಾರರ ಮನವೊಲಿಕೆ ಪ್ರಯತ್ನ ಹಾಗೆ ಅವರು ವಿಜೇಂದ್ರ ಅವರಿಗೆ ಬೆಂಬಲ ಸೂಚಿಸಿದಂತ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರಿಗೆ ಎಲ್ಲೋ ಒಂದ್ ಕಡೆ ಆ ಪ್ರಯತ್ನ ಹಿನ್ನಡೆಯಾಗಿ ಪರಿಣಮಿಸಿದೆ ಅನ್ನುವಂಥದ್ದು ಕಂಡು ಬಂತು. ಆ ಕಾರಣದಿಂದಾಗಿ ಯತ್ನಾಳ್ ಅವರು ಈಗ ಹೋರಾಟದ ಕಣದಿಂದ ಕೊಂಚ ದೂರ ಉಳಿದಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಆದ್ರೆ ಯತ್ನಾಳ್ ಅವರು ಈ ವಿಚಾರದಲ್ಲಿ ಎಲ್ಲೂ ಕೂಡ ಸ್ಪಷ್ಟತೆಯನ್ನ ಕೊಟ್ಟಿಲ್ಲ. ಇರುವುದರಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಹೋರಾಟದ ತೀವ್ರತೆ ಏನಾಗುತ್ತದೆ ಅನ್ನೋದರ ಮೇಲೆ ಮುಂದಿನ ನಡೆಯನ್ನು ಅವರು ನಿರ್ಧರಿಸಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಕೂಡ ಮಾಡಲಾಗ್ತಾ ಇದೆ. ಸೊ ಒಟ್ಟಲ್ಲಿ ವಿಜೇಂದ್ರ ಅವರನ್ನ ಹಿಮ್ಮೆಟ್ಟಿಸುವುದಕ್ಕೋಸ್ಕರ ಈ ಹೋರಾಟದ ಸ್ವರೂಪದಲ್ಲಿ ಅವರು ಭಾಗಿಯಾಗಿದ್ರ ಅನ್ನುವಂತಹ ಪ್ರಶ್ನೆಗೆ ಇದು ಹೌದು ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಪರ ಮತ್ತು ವಿರೋಧದ ಚರ್ಚೆಗಳಾಗ್ತಾ ಇದೆ. ಮಠಾಧೀಶರ ವಿರುದ್ಧ ಪಂಚಮಸಾಲಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮುದಾಯದ ಋಣದಲ್ಲಿರುವ ಸ್ವಾಮೀಜಿಗಳೇ ಎಚ್ಚೆತ್ತುಕೊಳ್ಳಿ. ಬೆಳಗಾವಿಯಲ್ಲಿ ನಡೆದಂತ ಘಟನೆ ಅತ್ಯಂತ ಹೇಯ ಕೃತ್ಯವಾಗಿದೆ. ನಾಡಿನ ಈ ಪಂಚಮಸಾಲಿ ಸಮಾಜಕ್ಕೆ ಅತ್ಯಂತ ದುಃಖವಾಗಿದೆ. ಈ ದುಃಖದಲ್ಲಿ ಯಾವುದೇ ಮಠಾಧೀಶರು ಪಾಲ್ಗೊಳ್ತಾ ಇಲ್ಲ. ಯಾಕೆ? ಪಂಚಮಸಾಲಿಗಳು ನಿಮಗೆ ಯಾವುದೇ ಸಹಕಾರ ಮಾಡಿಲ್ಲವೇ? ಮಠಾಧೀಶರು ಘಟನೆಯನ್ನ ಖಂಡಿಸಿ 2A ಮೀಸಲಾತಿ ಒತ್ತಾಯಿಸಬೇಕು.
ಇಲ್ಲದೇ ಇದ್ರೆ ನಿಮ್ಮ ಮಠಗಳ ಕಡೆ ನಾವು ಮುಖ ಮಾಡಿಯೂ ನೋಡೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಪಂಚಮಸಾಲಿ ಜನರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಈಗಾಗಲೇ ನೋಡಿ 2A ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಕೆಲವು ನಾಯಕರುಗಳು ಗೊತ್ತಿದ್ದು ಗೊತ್ತಿಲ್ಲದಂತೆ ಸೈಲೆಂಟ್ ಆಗಿದ್ದಾರೆ. ಹೋರಾಟ ಅಂತೂ ನಾವು ಮಾಡೇ ತೀರ್ತೀವಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಲಾಠಿ ಚಾರ್ಜ್ ಕೂಡ ಆಗಿದೆ. ಆದರೂ ಇದರ ಬಗ್ಗೆ ಕೆಲವು ಮಠಾಧೀಶರು ಮಾತ್ರ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಸೊ ಈ ಒಂದು ಮೆಸೇಜ್ ಇದೆಯಲ್ಲ, ಈ ಮೆಸೇಜ್ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಮುದಾಯದ ಋಣದಲ್ಲಿರುವಂಥ ಸ್ವಾಮೀಜಿಗಳೇ ಎಚ್ಚೆತ್ಕೊಳ್ಳಿ. ಬೆಳಗಾವಿಯಲ್ಲಿ ನಡೆದಂಥ ಘಟನೆ ಅತ್ಯಂತ ಹೇಯ ಕೃತ್ಯವಾಗಿದೆ. ನಾಡಿನ ಈ ಪಂಚಮಸಾಲಿ ಸಮಾಜಕ್ಕೆ ಅತ್ಯಂತ ದುಃಖವಾಗಿದೆ. ಈ ದುಃಖದಲ್ಲಿ ಯಾವುದೇ ಮಠಾಧೀಶರು ಪಾಲ್ಗೊಳ್ತಾ ಇಲ್ಲ. ಯಾಕೆ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ.